ನಮಸ್ಕಾರ, ವಿವಿಸಿ ನ್ಯೂಸ್ಗೆ ಸ್ವಾಗತ. ಈಗ ಮುಖ್ಯಾಂಶಗಳು. ಬಡವರ ಪಾಲಿಗೆ ಕಷ್ಟವಾದ ಪ್ರಮಾಣ ಪತ್ರಗಳ ಪಡೆಯುವಿಕೆ. ಹೊಳೆನರಸೀಪುರ ನಾಡ ಕಚೇರಿಯಲ್ಲಿ ಜನಜಂಗುಳಿ. ಜಾತಿ ಆದಾಯ ಪ್ರಮಾಣ ಪತ್ರಕ್ಕಾಗಿ ಸಾರ್ವಜನಿಕರ ಪರದಾಟ. ಹಾಸನದಲ್ಲಿ ಫುಟ್ಪಾತ್ ತೆರವು ಕಾರ್ಯಾಚರಣೆ. ಸಾರ್ವಜನಿಕರು ವಿಷಜಂತುಗಳ ಭಯದಿಂದ ಮುಕ್ತಿ. ಅತಿಕ್ರಮಣ ಮುಕ್ತ ಪಾದಚಾರಿ ಮಾರ್ಗಕ್ಕೆ ಸಾರ್ವಜನಿಕರ ಮೆಚ್ಚುಗೆ. ಲವ್ ಮ್ಯಾರೇಜ್ ವಿಚಾರಕ್ಕೆ ಗ್ಯಾಂಗ್ ವಾರ್. 2 ಸುಮೋಟೋ ಸೇರಿ 5 ಕೇಸ್ ದಾಖಲು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶುಭಾನ್ವಿತಾ ಮಾಹಿತಿ. ತಾಲೂಕಿನ ನಾಡ ಕಚೇರಿಯಲ್ಲಿ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರಗಳನ್ನು ಪಡೆಯಲು ಸಾರ್ವಜನಿಕರು ಪ್ರತಿನಿತ್ಯ ತೀವ್ರ ಪರದಾಟ ನಡೆಸುತ್ತಿದ್ದು, ಆಡಳಿತ ವ್ಯವಸ್ಥೆಯ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಪ್ರಮಾಣ ಪತ್ರ ಪಡೆಯಲು ಸಾರ್ವಜನಿಕರು ಕಚೇರಿಯ ಮುಂದೆ ಪ್ರತಿದಿನ ಬೆಳಗ್ಗೆ 8 ಗಂಟೆಯಿಂದಲೇ ನೂರಾರು ಮಂದಿ ಜಮಾಯಿಸುತ್ತಿದ್ದು, ನೂಕುನುಗ್ಗಲಿನಲ್ಲಿ ಸಾಲುಗಟ್ಟಿ ನಿಲ್ಲುವಂತಾಗಿದ್ದು, ವೃದ್ಧರು, ಮಹಿಳೆಯರು ಹಾಗೂ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ತೀವ್ರ ತೊಂದರೆ ಅನುಭವಿಸುತ್ತಿದ್ದಾರೆ. ಹಳ್ಳಿಗಳಿಂದ ಆಗಮಿಸುವ ಜನಸಾಮಾನ್ಯರು ಹತ್ತಿರದ ಸೈಬರ್ ಕೇಂದ್ರಗಳಲ್ಲಿ ಆನ್ಲೈನ್ ಅರ್ಜಿ ಸಲ್ಲಿಸಲು ಪ್ರಯತ್ನಿಸಿದರೂ ತಾಂತ್ರಿಕ ದೋಷಗಳು ಮತ್ತು ಸರ್ವರ್ ಸಮಸ್ಯೆಯಿಂದಾಗಿ ಕೆಲಸ ಪೂರ್ಣಗೊಳ್ತಿಲ್ಲ. ಇದರಿಂದಾಗಿ ಅವರು ಅನಿವಾರ್ಯವಾಗಿ ನಾಡ ಕಚೇರಿಗೆ ಅಲೆಯುವಂತಾಗಿದೆ. ಕಚೇರಿಯಲ್ಲಿನ ವ್ಯವಸ್ಥೆಯ ಕೊರತೆ ಹಾಗೂ ಪದೇ ಪದೇ ಕಾಡುವ ಸರ್ವರ್ ಸಮಸ್ಯೆಯಿಂದಾಗಿ ಸಾರ್ವಜನಿಕರು ಗಂಟೆಗಟ್ಟಲೆ ಕಾಯಬೇಕಾದ ಸ್ಥಿತಿ ನಿರ್ಮಾಣವಾಗಿದೆ. ಸಾರ್ವಜನಿಕರು ತಮ್ಮ ದಿನನಿತ್ಯದ ಕೆಲಸ ಕಾರ್ಯಗಳನ್ನು ಬದಿಗೊತ್ತಿ ದಿನವಿಡೀ ಕಚೇರಿಯ ಮುಂದೆ ಕಾಯುವಂತಾಗಿರುವುದು ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದೆ. ಶಿಕ್ಷಣ ಸಂಸ್ಥೆಗಳಿಗೆ ಪ್ರವೇಶಾತಿ ಹಾಗೂ ವಿವಿಧ ಸರ್ಕಾರಿ ಯೋಜನೆಗಳ ಲಾಭ ಪಡೆಯಲು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಅನಿವಾರ್ಯವಾಗಿದೆ. ಆದರೆ ಅದನ್ನು ಪಡೆಯಲು ಪಡುತ್ತಿರುವ ಪಾಡು ಹೇಳತೀರದಾಗಿದೆ ಎಂದು ಸಾರ್ವಜನಿಕರು ಅಳಲು ತೋಡಿಕೊಂಡಿದ್ದಾರೆ. ಕೂಡಲೇ ಸರ್ಕಾರ ಹಾಗೂ ಜಿಲ್ಲಾಡಳಿತ ಈ ಗಂಭೀರ ಸಮಸ್ಯೆಯನ್ನ ಗಮನಿಸಿ ಸರ್ವರ್ ವ್ಯವಸ್ಥೆಯನ್ನ ಸರಿಪಡಿಸುವುದು ಮತ್ತು ಸುಗಮ ಸೇವೆಗೆ ಪರ್ಯಾಯ ವ್ಯವಸ್ಥೆ ಕಲ್ಪಿಸಬೇಕು ಎಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ನೀವೆಲ್ಲ ಎಷ್ಟು ದಿವಸ ಬರ್ತಾ ಇದ್ದೀರಾ ಇಲ್ಲಿಗೆ? ಕ್ಯಾಸ್ಟ್ ಸರ್ಟಿಫಿಕೇಟ್ ಎಷ್ಟು ದಿವಸ ಬರ್ತಾ ಇದ್ದೀರಾ? ಇವತ್ತೇ ಬೆಳಗ್ಗೆ ಎಷ್ಟೊತ್ತಿಗೆ ಬಂದ್ರಿ? 8:15ಗೆ ಇಲ್ಲ, ಅವರು ಇದ್ದಾರೆ 7:30 8 ಗಂಟೆ ಬಂದವರು. ನಗರಾದ್ಯಂತ ಫುಟ್ಪಾತ್ಗಳನ್ನ ಒತ್ತುವರಿ ಮಾಡಿಕೊಂಡಿದ್ದ ಅಂಗಡಿಗಳು ಹಾಗೂ ಅತಿಕ್ರಮಣಗಳನ್ನು ತೆರವುಗೊಳಿಸುವ ಕಾರ್ಯಾಚರಣೆಯನ್ನ ಮಹಾನಗರ ಪಾಲಿಕೆ ಮತ್ತು ಜಿಲ್ಲಾಡಳಿತ ಅತ್ಯಂತ ಅಚ್ಚುಕಟ್ಟಾಗಿ ಕೈಗೊಂಡಿದ್ದು, ಸಾರ್ವಜನಿಕರಿಂದ ವ್ಯಾಪಕ ಮೆಚ್ಚುಗೆ ವ್ಯಕ್ತವಾಗಿದೆ. ಈ ವೇಳೆ ಸಾರ್ವಜನಿಕರು ಮಾತನಾಡಿ, ಫುಟ್ಪಾತ್ಗಳ ಮೇಲೆ ತರಕಾರಿ ಮತ್ತು ಇತರೆ ಸಾಮಗ್ರಿಗಳನ್ನು ಇರಿಸಿರುವುದರಿಂದ ಹಾವು ಸೇರಿದಂತೆ ವಿಷಜಂತುಗಳು ಆಶ್ರಯ ಪಡೆಯುತ್ತಿದ್ವು. ಇದು ಜನರ ಮೇಲೆ ಬೀಳುವ ಆತಂಕವನ್ನ ಸೃಷ್ಟಿಸಿತ್ತು. ಈಗ ತೆರವುಗೊಳಿಸಿರುವುದರಿಂದ ಸಂಭವಿಸಬಹುದಾಗಿದ್ದ ದೊಡ್ಡ ಅನಾಹುತಗಳು ತಪ್ಪಿದಂತಾಗಿದೆ. ಪಾದಚಾರಿಗಳಿಗೆ ಸುಗಮ ಸಂಚಾರಕ್ಕೆ ದಾರಿ ದೊರೆತಿದೆ. ಜೊತೆಗೆ ಸಂಚಾರ ದಟ್ಟಣೆಗೂ ಕಡಿವಾಣ ಬಿದ್ದಂತಾಗಿದೆ ಎಂದರಲ್ಲದೆ, ಫುಟ್ಪಾತ್ ತೆರವಿನಿಂದಾಗಿ ಬೀದಿ ಬದಿ ವ್ಯಾಪಾರಿಗಳಿಗೆ ತೊಂದರೆಯಾಗುತ್ತಿರುವುದು ಸಹಜ. ಆದರೆ ಅವರಿಗೆ ಅನ್ಯಾಯವಾಗದಂತೆ ಮಹಾನಗರ ಪಾಲಿಕೆಯು ಸೂಕ್ತ ಸ್ಥಳಗಳನ್ನು ನಿಗದಿಪಡಿಸುವುದಾಗಿ ಭರವಸೆ ನೀಡಿದೆ. ಹೀಗಾಗಿ ವ್ಯಾಪಾರಿಗಳು ಈ ನಿರ್ಧಾರಕ್ಕೆ ಸಹಕಾರ ನೀಡುವ ಅಗತ್ಯವಿದೆ ಎಂದು ಮನವಿ ಮಾಡಿದ್ದಾರೆ. ಹಾಸನ ಜಿಲ್ಲೆ ಮತ್ತು ಹಾಸನ ಸಿಟಿ ಟೌನ್ ಲಿಮಿಟ್ಸಲ್ಲಿರೋ ಈ ಫುಟ್ಪಾತ್ ತೆರವನ್ನು ನಗರಸಭೆ ಹಾಗೂ ಜಿಲ್ಲಾಡಳಿತ ತುಂಬ ಅಚ್ಚುಕಟ್ಟಾಗಿ ನಿರ್ವಹಿಸ್ತಾ ಇದ್ದಾರೆ. ಯಾಕೆ ಅಂತಂದರೆ ಇದು ಅನಿವಾರ್ಯವಾಗಿತ್ತು, ಮಾಡಲೇಬೇಕಾದಂಥ ವ್ಯಾಪಾರಸ್ಥರಿಗಂತೂ ತೊಂದರೆ ಇತ್ತು, ಗ್ಯಾರಂಟಿ ಅದು ಇಲ್ಲ. ಆದರೆ ಅವರಿಗೆ ಒಂದು ಸ್ಥಳ ನಿಗದಿ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಆದರೆ ಈ ಫುಟ್ಪಾತ್ ತೆರವು ಮಾಡ್ತಾ ಇರೋದ್ರಿಂದ ಸಾರ್ವಜನಿಕರಿಗೆ ತುಂಬ ಅನುಕೂಲ ಆಗ್ತಾ ಇದೆ. ಆದರೆ ಸಾರ್ವಜನಿಕರು ಅದೇ ರೀತಿ ಅವರು ವಾಹನಗಳನ್ನು ನಿಲ್ಲಿಸ್ಕೊಳ್ಳೋದಾಗಲಿ ಅಥವಾ ಓಡಾಡೋದಾಗಲಿ, ಕಾರ್ನರ್ಗಳಲ್ಲಿ ಪಾರ್ಕಿಂಗ್ ಮಾಡೋದಾಗಲಿ, ಆಟೋದವರಾಗಲಿ ಎಲ್ಲರೂ ಸ್ಪಂದಿಸಿ ಇದನ್ನು ಅನುಕೂಲಕ್ಕೆ ತಕ್ಕಂತೆ ಕರೆಕ್ಟಾಗಿ ಯೂಸ್ ಮಾಡೋದ್ರಂತೂ ಭಾರಿ ಚೆನ್ನಾಗಿರುತ್ತೆ ಸಿಟಿ. ಅದರದಲ್ಲದೆ ಈಗ ತೆಗಿತಾರೋ ತರಕಾರಿ ಅಂಗಡಿಗಳಾಗಲಿ ಅಥವಾ ಬೇರೆ ಒಂದೊಂದು ಇದರಲ್ಲಾಗಲಿ ಹಾವು ಮತ್ತು ಬೇರೆ ಪ್ರಾಣಿಗಳೆಲ್ಲ ಸಿಗಾಕೊಂಡು ಅಲ್ಲಿ ಎಷ್ಟೋ ಜನಕ್ಕೆ ಮೈಮೇಲೆ ಬಿತ್ತು ಅಂತ ಹೇಳಿದ್ರು. ಇದನ್ನೆಲ್ಲ ನೋಡಿದ್ರೆ ಯಾರು ಸಾಯಬೇಕಾಗಿದ್ದ ಒಂದು ಅನಾಹುತಗಳು ತಪ್ಪಿದೆ ಅಂತ ಅನಿಸ್ಕೋಬೋದು. ಇದೇ ರೀತಿ ಚೆನ್ನಾಗಿ ಎಲ್ಲರೂ, ಅದರಲ್ಲಿ ಕಾರ್ಪೊರೇಷನ್ ವರ್ಕರ್ಸ್ ಯಾರಿದ್ದಾರೆ ಅವರು ನಿಗದಿಪಡಿಸಿದಂಥ ಸಮಯಕ್ಕೆ ಬಂದು ಎಲ್ಲದನ್ನು ತೆರವುಗೊಳಿಸ್ತಿದ್ದಾರೆ. ಸಾರ್ವಜನಿಕರು ಇದಕ್ಕೆ ಸಹಕಾರ ಕೊಡಬೇಕು. ಅಂಗಡಿ ಮಾಲೀಕರು ಯಾರಿದ್ದಾರೆ ಅವರೆಲ್ಲ ಸಹಕಾರ ಕೊಡಬೇಕು. ಅದ್ರ ಜೊತೆ ಫುಟ್ಪಾತಲ್ಲಿ ಬೋರ್ಡ್ಗಳನ್ನ ಇಡೋದು ಇದಂತೂ ಭಾರಿ ಅಪರಾಧ. ಮೇಯ್ನು ಅಂಗಡಿ ಬೋರ್ಡ್ ಹಾಕಿರ್ತಾರೆ, ಫುಟ್ಪಾತಲ್ಲಿ ದೊಡ್ಡ ಬೋರ್ಡ್ಗಳನ್ನ ಹಾಕ್ಬಿಡ್ತಾರೆ. ಅದನ್ನು ಸಹ
ನಗರಸಭೆ ಕೃಷ್ಣಮೂರ್ತಿ ಅವರು ಕಮಿಷನರು ಇದಕ್ಕೂ ಸಹ ಸ್ವಲ್ಪ ಬೇಲೂರು ತಾಲೂಕಿನಲ್ಲಿ ಲವ್ ಮ್ಯಾರೇಜ್ ವಿಚಾರಕ್ಕೆ ಗ್ಯಾಂಗ್ ವಾರ್ ನಡೆದಿದ್ದು ಪೊಲೀಸರಿಂದ 2 ಸುಮೋಟೋ ಸೇರಿ 5 ಕೇಸ್ ದಾಖಲಾಗಿದೆ ಎಂದು ಹಾಸನ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶುಭಾನ್ವಿತಾ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜಿಲ್ಲೆಯ ಬೇಲೂರು ಪಟ್ಟಣದಲ್ಲಿ ಪ್ರೇಮ ವಿವಾಹ ವಿಚಾರಕ್ಕೆ ಸಂಬಂಧಿಸಿದಂತೆ 2 ಗುಂಪುಗಳ ನಡುವೆ ಭೀಕರ ಮಾರಾಮಾರಿ ನಡೆದಿದ್ದು ಇಡೀ ಪಟ್ಟಣದಲ್ಲಿ ಆತಂಕದ ವಾತಾವರಣ ನಿರ್ಮಾಣವಾಗಿದೆ. ಈ ಘರ್ಷಣೆಗೆ ಸಂಬಂಧಿಸಿದಂತೆ ಬೇಲೂರು ಪೊಲೀಸ್ ಠಾಣೆಯಲ್ಲಿ ಸದ್ಯ ಒಟ್ಟು 5 ಪ್ರತ್ಯೇಕ ಪ್ರಕರಣಗಳು ದಾಖಲಾಗಿದ್ದು ಪೊಲೀಸರು ಕೆಲವರನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸುತ್ತಿದ್ದಾರೆ. ಪ್ರೇಮ ವಿವಾಹಕ್ಕೆ ಬೆಂಬಲ ನೀಡಿದ ಹಾಗೂ ವಿರೋಧಿಸಿದ ವಿಚಾರವಾಗಿ ಸಾರ್ವಜನಿಕ ರಸ್ತೆಯಲ್ಲೇ 2 ಬಣಗಳ ನಡುವೆ ಗಲಾಟೆ ನಡೆದಿದ್ದು ಪರಿಸ್ಥಿತಿ ಕೈಮೀರಿದ ಹಿನ್ನೆಲೆಯಲ್ಲಿ ಪೊಲೀಸರು ಖುದ್ದಾಗಿ 2 ಸುಮೋಟೋ ಪ್ರಕರಣಗಳನ್ನು ದಾಖಲಿಸಿಕೊಂಡಿದ್ದಾರೆ. ಇದರೊಂದಿಗೆ ಹಲ್ಲೆಗೊಳಗಾದವರು ನೀಡಿದ ದೂರಿನ ಮೇರೆಗೆ ಇತರ 3 ಕೇಸ್ ಸೇರಿದಂತೆ ಒಟ್ಟು 5 ಎಫ್ಐಆರ್ ದಾಖಲಾಗಿವೆ. ಗಲಾಟೆಯಲ್ಲಿ ಗಾಯಗೊಂಡು ಆಸ್ಪತ್ರೆ ಸೇರಿರುವ ನಿಡಗೂಡು ಗ್ರಾಮದ ಆಶೀಂ ನೀಡಿದ ದೂರಿನನ್ವಯ ಸಮದ್, ಫರ್ವೇಜ್, ಮುಕ್ರಂ, ಅನಿಲ್, ಆರೋಫ್, ಇಮಿಯಾಜ್, ಅಬ್ರಾರ್, ಖಲೀಲ್, ಮನ್ಸೂರ್, ಶಾಬಾಜ್, ರೋಷನ್ ಹಾಗೂ ಇತರ 15 ಜನರ ವಿರುದ್ಧ ಮತ್ತೊಂದು ಎಫ್ಐಆರ್ ದಾಖಲಾಗಿದೆ. ಇದೇ ಪ್ರಕರಣಕ್ಕೆ ಸಂಬಂಧಿಸಿದಂತೆ ರೋಷನ್ ಎಂಬುವವರು ನೀಡಿದ ದೂರಿನ ಮೇರೆಗೆ ಆಶೀಂ, ಆಸಿಫ್, ಮೊಹಮ್ಮದ್, ತೌಷಬ್ ಸೇರಿದಂತೆ ಒಟ್ಟು 11 ಜನರ ವಿರುದ್ಧ ಪ್ರತಿ ದೂರು ದಾಖಲಾಗಿದೆ. ಸದ್ಯ ಬೇಲೂರು ಪಟ್ಟಣದಲ್ಲಿ ಸೃಷ್ಟಿಯಾಗಿದ್ದ ಉದ್ವಿಗ್ನ ಪರಿಸ್ಥಿತಿಯನ್ನ ನಿಯಂತ್ರಣಕ್ಕೆ ತರಲು ಪೊಲೀಸರು ಬಿಗಿ ಬಂದೋಬಸ್ತ್ ನಿಯೋಜಿಸಿದ್ದಾರೆ. ಈಗಾಗಲೇ ಗಲಾಟೆಯಲ್ಲಿ ಭಾಗಿಯಾಗಿದ್ದ ಕೆಲವು ಪ್ರಮುಖ ಆರೋಪಿಗಳನ್ನ ಪೊಲೀಸರು ವಶಕ್ಕೆ ಪಡೆದಿದ್ದು ತನಿಖೆ ಮುಂದುವರೆಸಿದ್ದಾರೆ. ತಲೆಮರೆಸಿಕೊಂಡಿರುವ ಇತರ ಆರೋಪಿಗಳಿಗಾಗಿ ಹುಡುಕಾಟ ನಡೆಸಲಾಗುತ್ತಿದೆ ಎಂದು ಎಸ್ಪಿ ಮಾಹಿತಿ ನೀಡಿದ್ದಾರೆ. ನಿನ್ನೆ ಬೇಲೂರು ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು 2 ಪ್ಲೇಸಸಲ್ಲಿ ನೆಹರು ಸರ್ಕಲ್ ಮತ್ತು JP ನಗರದಲ್ಲಿ ಒಂದು ಗಲಾಟೆ ಆಗಿತ್ತು. ಇದರ ಸಂಬಂಧಪಟ್ಟಂತೆ ಟೋಟಲ್ 5 ಕೇಸ್ ರಿಜಿಸ್ಟರ್ ಆಗಿದೆ. ಇದರ ಬ್ಯಾಕ್ಗ್ರೌಂಡ್ ಏನಂದರೆ, ಲಾಸ್ಟ್ ವೀಕ್ ಸ್ಯಾಟರ್ಡೇ ನಮ್ಮ ಬೇಲೂರು ಸ್ಟೇಷನಲ್ಲಿ ಒಂದು ಮಿಸ್ಸಿಂಗ್ ಕೇಸ್ ರಿಜಿಸ್ಟರ್ ಆಗಿತ್ತು, ವುಮನ್ ಮಿಸ್ಸಿಂಗ್ ಕೇಸ್. ಈ ಕೇಸಲ್ಲಿ ನಾನು ಮಿಸ್ಸಿಂಗ್ ಪರ್ಸನ್ ಹೆಸರು ಹೇಳ್ತಾ ಇಲ್ಲ, ಫಾರ್ ಪರ್ಪಸಸ್ ಆಫ್ ಸೆಕ್ಯೂರಿಟಿ ಆ್ಯಂಡ್ ಸೇಫ್ಟಿ. ಸೊ ಇದರ ಸಂಬಂಧಪಟ್ಟಂತೆ ಈ ಮಿಸ್ಸಿಂಗ್ ಕೇಸಲ್ಲಿ ಬೋತ್ ಗರ್ಲ್ ಆ್ಯಂಡ್ ಬಾಯ್ ಆರ್ ಮೇಜರ್, ಬೋತ್ ಅಡಲ್ಟ್ಸ್ ಇದ್ದಾರೆ. ಸೊ ಇದರ ಸಂಬಂಧಪಟ್ಟಂತೆ ನಿನ್ನೆ ಹುಡುಗಿ ಕಡೆಯಿಂದ ಮತ್ತು ಹುಡುಗ ಕಡೆಯಿಂದ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಗಲಾಟೆ ಮಾಡಿದರು. ಸೊ 5 ಕೇಸಸ್ ಡೀಟೇಲ್ಸ್ ಹೇಳ್ತೀನಿ. ಫಸ್ಟ್ 209/2026 ಇದು ಆಫ್ರೆ ಕೇಸ್ ನಾವು ರಿಜಿಸ್ಟರ್ ಮಾಡಿದ್ದೀವಿ. ಯಾಕಂದರೆ ಪಬ್ಲಿಕ್ ಪ್ಲೇಸಲ್ಲಿ ಗಲಾಟೆ ಮಾಡಿದರು, ನೆಹರು ಸರ್ಕಲಲ್ಲಿ ಗಲಾಟೆ ಮಾಡಿದರು. ಅದಕ್ಕೆ ಟೋಟಲ್ 15 ಜನ ಮೇಲೆ ಅನ್ನೋನ್ ಅಕ್ಯೂಸ್ ಮೇಲೆ ನಾವು ಒಂದು ಆಫ್ರೆ ಕೇಸ್ ನಾವೇ ರಿಜಿಸ್ಟರ್ ಮಾಡಿದ್ದೀವಿ ಸುಮೋಟೋ. ಸೆಕೆಂಡ್ಲಿ JP ನಗರದಲ್ಲಿ ಕೂಡ ನಿನ್ನೆ ಸಂಜೆ ಅರೌಂಡ್ 6ವರೆಗೆ ಒಂದು ಗಲಾಟೆ ಆಗಿತ್ತು 2 ಕಡೆ ನಡುವೆ. ಸೊ ಇದು ನಗರದ ಯಶವಂತಪುರದ ತುಮಕೂರು ರಸ್ತೆಯ ಮೇಲ್ಸೇತುವೆ ಶಿಥಿಲಾವಸ್ಥೆಗೆ ತಲುಪಿದ್ದು ವಾಹನ ಸವಾರರಲ್ಲಿ ಆತಂಕ ಮೂಡಿಸಿದೆ. ಮೇಲ್ಸೇತುವೆಯ ಕಾಂಕ್ರೀಟ್ ಭಾಗಗಳು ಉದುರುವ ಸ್ಥಿತಿಯಲ್ಲಿದ್ದು ಕೆಳಭಾಗದಲ್ಲಿ ಸಂಚರಿಸುವ ಸಾವಿರಾರು ವಾಹನಗಳ ಸುರಕ್ಷತೆ ಇದೀಗ ಪ್ರಶ್ನಾರ್ಹವಾಗಿದೆ. 1988ರಲ್ಲಿ ಅಂದಿನ ಮುಖ್ಯಮಂತ್ರಿ SR ಬೊಮ್ಮಾಯಿ ಹಾಗೂ ಅಂದಿನ ಲೋಕೋಪಯೋಗಿ ಮತ್ತು ನೀರಾವರಿ ಸಚಿವ HD ದೇವೇಗೌಡ ಅವರ ಅವಧಿಯಲ್ಲಿ ಈ ಮೇಲ್ಸೇತುವೆ ನಿರ್ಮಾಣಗೊಂಡಿತ್ತು. ಇದೀಗ ಸೇತುವೆಯ ಕಾಂಕ್ರೀಟ್ ಭಾಗಗಳು ಉದುರುವ ಸ್ಥಿತಿಯಲ್ಲಿರುವುದು ಸಾರ್ವಜನಿಕರಲ್ಲಿ ಆತಂಕಕ್ಕೆ ಕಾರಣವಾಗಿದೆ. ಪ್ರತಿದಿನ ಸಾವಿರಾರು ವಾಹನಗಳು ಇದೇ ಮಾರ್ಗದಲ್ಲಿ ಸಂಚರಿಸುತ್ತಿದ್ದು ಯಾವುದೇ ಅನಾಹುತ ಸಂಭವಿಸುವ ಮುನ್ನವೇ ತುರ್ತು ಪರಿಶೀಲನೆ, ದುರಸ್ತಿ ಕಾರ್ಯ ಹಾಗೂ ಅಗತ್ಯ ಸುರಕ್ಷತಾ ಕ್ರಮಗಳನ್ನು ಕೈಗೊಳ್ಳುವಂತೆ ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಅಪಾಯದ ಸ್ಥಿತಿ ಕಂಡುಬಂದಿದ್ದರೂ ಸಂಬಂಧಪಟ್ಟ ಅಧಿಕಾರಿಗಳು ಇನ್ನೂ ಸೂಕ್ತ ಕ್ರಮ ಕೈಗೊಂಡಿಲ್ಲ ಎಂಬ ಆರೋಪಗಳು ಕೇಳಿಬಂದಿದೆ. ನಾಡಿನ ಅಧಿದೇವತೆ ಶ್ರೀ ಚಾಮುಂಡೇಶ್ವರಿ ತಾಯಿಯ ಆಷಾಢ ಮಾಸದ ಶುಕ್ರವಾರಗಳ ವಿಶೇಷ ಪೂಜೆ ಹಿನ್ನೆಲೆಯಲ್ಲಿ ಚಾಮುಂಡಿ ಬೆಟ್ಟದಲ್ಲಿ ಜಿಲ್ಲಾಡಳಿತ ಮತ್ತು ಚಾಮುಂಡಿ ಬೆಟ್ಟ ಪ್ರಾಧಿಕಾರದಿಂದ ಅಗತ್ಯ ಸಿದ್ಧತೆಗಳನ್ನು ಕೈಗೊಳ್ಳಲಾಗಿದೆ. ಆಷಾಢ ಮಾಸದ 4 ಶುಕ್ರವಾರಗಳು ಹಾಗೂ ವರ್ಧಂತಿ ಹಿನ್ನೆಲೆ ಚಾಮುಂಡಿ ಬೆಟ್ಟದಲ್ಲಿ ಭಕ್ತರ ದಟ್ಟಣೆ ಹೆಚ್ಚುವ ನಿರೀಕ್ಷೆ ಇದ್ದು ದೇವಸ್ಥಾನದ ವತಿಯಿಂದ ಸುಮಾರು 1 ಲಕ್ಷ ಲಡ್ಡುಗಳನ್ನು ತಯಾರಿಸಲಾಗಿದೆ ಹಾಗೂ ಬೆಳಗಿನ ಜಾವ 3 ಗಂಟೆಯಿಂದಲೇ ತಾಯಿ ಚಾಮುಂಡೇಶ್ವರಿಗೆ ವಿಶೇಷ ಪೂಜಾ ಕೈಂಕರ್ಯಗಳು ಆರಂಭವಾಗಲಿದ್ದು ಬೆಳಗ್ಗೆ 6:30ರಿಂದ ಭಕ್ತರಿಗೆ ದರ್ಶನಕ್ಕೆ ಅವಕಾಶ ಕಲ್ಪಿಸಲಾಗಿದೆ.
ಪರಿಸರ ಸಂರಕ್ಷಣೆ ಮತ್ತು ಸುಗಮ ಸಂಚಾರದ ದೃಷ್ಟಿಯಿಂದ ಚಾಮುಂಡಿ ಬೆಟ್ಟಕ್ಕೆ ಖಾಸಗಿ ವಾಹನಗಳ ಪ್ರವೇಶವನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಭಕ್ತರು ತಮ್ಮ ವಾಹನಗಳನ್ನು ಲಲಿತಾ ಮಹಲ್ ಅರಮನೆ ಮೈದಾನದಲ್ಲಿ ನಿಲ್ಲಿಸಿ ಅಲ್ಲಿಂದ ಉಚಿತ ಕೆಎಸ್ಆರ್ಟಿಸಿ ಬಸ್ ಸೇವೆಯನ್ನು ಬಳಸುವಂತೆ ಸೂಚಿಸಲಾಗಿದೆ. ಇದಲ್ಲದೆ ಚಾಮುಂಡಿ ಬೆಟ್ಟದಲ್ಲಿ ಪ್ಲಾಸ್ಟಿಕ್ ಹಾಗೂ ಪ್ಲಾಸ್ಟಿಕ್ ಕವರ್ ಬಳಕೆಯನ್ನು ಸಂಪೂರ್ಣವಾಗಿ ನಿಷೇಧಿಸಿದ್ದು, ಸ್ವಚ್ಛತೆ ಕಾಪಾಡಲು ಜಿಲ್ಲಾಡಳಿತ ಸಾರ್ವಜನಿಕರ ಸಹಕಾರ ಕೋರಿದೆ. ವೈಯಕ್ತಿಕ ಸಾಲದ ಸುಳಿಯಲ್ಲಿ ಸಿಲುಕಿ ಮನನೊಂದಿದ್ದ ಯುವಕನೊಬ್ಬ ವಿಷ ಸೇವಿಸಿ ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ನಡೆದಿದೆ. ಆದರೆ ಮೃತಪಟ್ಟ ನಂತರವೂ ತಮ್ಮ ನೇತ್ರದಾನದ ಮೂಲಕ 4 ಅಂಧರ ಬಾಳಿಗೆ ಬೆಳಕಾಗುವ ಮೂಲಕ ಕೃಷ್ಣಮೂರ್ತಿ ಸಾರ್ಥಕತೆ ಮೆರೆದಿದ್ದಾರೆ. ಅರಕಲಗೂಡು ತಾಲೂಕಿನ ದೊಡ್ಡಮಗ್ಗೆ ಹೋಬಳಿ ಪಿ ಚಾಕೇನಹಳ್ಳಿ ಗ್ರಾಮದ ಸೋಮಶೆಟ್ಟಿ ಮತ್ತು ಜಯಮ್ಮ ದಂಪತಿಯ ಪುತ್ರ ಕೃಷ್ಣಮೂರ್ತಿ ಮೃತಪಟ್ಟ ದುರ್ದೈವಿಯಾಗಿದ್ದಾರೆ. ಅವರು ವೈಯಕ್ತಿಕ ಸಾಲದ ಬಾಧೆಯಿಂದ ತೀವ್ರವಾಗಿ ನೊಂದಿದ್ರು. ಈ ಹಿನ್ನೆಲೆಯಲ್ಲಿ ಜುಲೈ 15ರಂದು ವಿಷ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿದ್ರು. ಕೂಡಲೇ ಅವರನ್ನ ಹಾಸನದ ಹಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಗುರುವಾರ ಕೊನೆಯುಸಿರೆಳೆದಿದ್ದಾರೆ. ಕೃಷ್ಣಮೂರ್ತಿ ಅವರ ಅಗಲಿಕೆಯ ನೋವಿನ ನಡುವೆಯೂ ಅವರ ಪತ್ನಿ ಭೂಮಿಕಾ ಮತ್ತು ಪೋಷಕರು ಮಾನವೀಯತೆ ಮೆರೆದಿದ್ದಾರೆ. ಅವರ ಕಣ್ಣುಗಳನ್ನು ದಾನ ಮಾಡಲು ಕುಟುಂಬಸ್ಥರು ಒಪ್ಪಿಗೆ ಸೂಚಿಸಿದ ಹಿನ್ನೆಲೆಯಲ್ಲಿ ನೇತ್ರದಾನ ಪ್ರಕ್ರಿಯೆ ನಡೆಸಲಾಯಿತು. ಈ ಮೂಲಕ 4 ಅಂಧರಿಗೆ ದೃಷ್ಟಿ ನೀಡುವ ಮೂಲಕ ಕೃಷ್ಣಮೂರ್ತಿ ಸಾವಿನಲ್ಲೂ ಇತರರ ಬಾಳಿನಲ್ಲಿ ಬೆಳಕಾಗಿದ್ದಾರೆ. ಯುವಕನ ಅಕಾಲಿಕ ನಿಧನಕ್ಕೆ ಗ್ರಾಮಸ್ಥರು ಹಾಗೂ ಸ್ನೇಹಿತರ ಬಳಗ ತೀವ್ರ ಸಂತಾಪ ಸೂಚಿಸಿದೆ. ತಾಲೂಕಿನ ಸಿದ್ದಯ್ಯನಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೆಂಪನಪಾಳ್ಯ ಗ್ರಾಮದಲ್ಲಿ 2025-26ನೇ ಸಾಲಿನ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಹಾಗೂ 15ನೇ ಹಣಕಾಸು ಆಯೋಗದ ಸಾಮಾಜಿಕ ಲೆಕ್ಕ ಪರಿಶೋಧನಾ ಗ್ರಾಮ ಸಭೆಯನ್ನ ಶ್ರೀ ಬಾಬು ಜಗಜೀವನ್ ರಾಮ್ ಸಮುದಾಯ ಭವನದಲ್ಲಿ ಆಯೋಜಿಸಿದರು. ಈ ವೇಳೆ ಯೋಜನಾ ಅಧಿಕಾರಿ ಸಿದ್ದಪ್ಪ ಅವರು ಸಿದ್ದಯ್ಯನಪುರ, ಲಕ್ಕರಸನಪಾಳ್ಯ ಮತ್ತು ಕೆಂಪನಪಾಳ್ಯ ಗ್ರಾಮಗಳಲ್ಲಿ ನಡೆಯುತ್ತಿರುವ ಕಾಮಗಾರಿಗಳ ಬಗ್ಗೆ ಗ್ರಾಮಸ್ಥರಿಂದ ಮಾಹಿತಿ ಪಡೆದು ಮಾತನಾಡಿ, ಕೂಲಿ ಹಣ ಪಾವತಿಯಲ್ಲಿ ವಿಳಂಬವಾಗಿದೆಯೇ, ಮನೆ ಮತ್ತು ಶೌಚಾಲಯ ಮಂಜೂರಾತಿ ಪ್ರಕ್ರಿಯೆ ಹೇಗಿದೆ ಎಂದು ಕಾಮಗಾರಿಗಳ ಗುಣಮಟ್ಟದ ಕುರಿತು ಪ್ರಶ್ನಿಸಿ ಗ್ರಾಮಸ್ಥರ ಎಲ್ಲಾ ಸಮಸ್ಯೆಗಳನ್ನು ದಾಖಲಿಸಿಕೊಂಡಿದ್ದು ಸೂಕ್ತ ಪರಿಹಾರ ಕಂಡುಕೊಳ್ಳಲಾಗುವುದು ಎಂದು ಭರವಸೆ ನೀಡಿದ್ದಾರೆ. 26ನೇ ಸಾಲಿನಲ್ಲಿ ಮಹಾತ್ಮ ಗಾಂಧಿ ಬಳಕೆ ಮಾಡಿರ್ತಕ್ಕಂಥ ಅನುದಾನ ಸದುಪಯೋಗ ಆಗಿದೆಯಾ, ಪ್ರದವಾಗಿ ನಡೆದಿದೆಯಾ, ಹಾಗೆಯೇ ಕೂಲಿ ಕಾರ್ಮಿಕರಿಗೆ ಕೂಲಿ ಹಣ ತಲುಪಿದೆಯಾ ಅಂತಕ್ಕಂಥದ್ದನ್ನು ಸಾರ್ವಜನಿಕರ ಎದುರುಗಡೆ ತಾಲೂಕು ಮಟ್ಟದ ನೋಡಲ್ ಸಭೆಯನ್ನು ನಡೆಸ್ತಾ ಇದ್ದೀವಿ. ಈ ಒಂದು ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ BO ಮೇಡಮ್ ರವರೇ ಹಾಗೂ ಖರ್ಚು ಮಾಡಿರ್ತಕ್ಕಂಥದ್ರ ಬಗ್ಗೆ ನಾವು ಮಾಹಿತಿಯನ್ನು ನೀಡ್ತಾ ಇದ್ದೀವಿ. ರೀತಿಯಲ್ಲಿ 39 ಕಾಮಗಾರಿಗಳನ್ನು ನಿರ್ವಹಣೆ ಮಾಡಿದ್ದಾರೆ. ಅದರಲ್ಲಿ 10,85,337 ರೂಪಾಯಿಗಳನ್ನ ಕೂಲಿ ಹಣವಾಗಿ ಕೊಟ್ಟಿದ್ದಾರೆ. ಸಭೆಯ ನೋಡಲ್ ಅಧಿಕಾರಿ ಹಾಗೂ ಕೊಳ್ಳೇಗಾಲ ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿ ಎಂ ಮಂಜುಳಾ ಮಾತನಾಡಿ, ಅನುದಾನದ ಬಳಕೆ ಮತ್ತು ಖರ್ಚು ವೆಚ್ಚಗಳ ಬಗ್ಗೆ ಪಾರದರ್ಶಕತೆ ಕಾಯ್ದುಕೊಳ್ಳುವುದು ಈ ಸಭೆಯ ಮುಖ್ಯ ಉದ್ದೇಶ. ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿರುವುದು ಶ್ಲಾಘನೀಯ ಎಂದರಲ್ಲದೆ, ಕೆರೆ ಕಾಮಗಾರಿ ನಂತರ ಕೂಲಿ ಹಣ ಬಾಕಿ ಇರುವ ವಿಚಾರವನ್ನು ಗಂಭೀರವಾಗಿ ಪರಿಗಣಿಸಿದ ಅವರು ಕೂಡಲೇ ಹಣ ಬಿಡುಗಡೆ ಮಾಡಲು ಅಧಿಕಾರಿಗಳಿಗೆ ಸೂಚಿಸಿದರು. ಅಲ್ಲದೆ ವಾರ್ಡ್ಗಳಲ್ಲಿನ ಚರಂಡಿ ದುರಸ್ತಿ ಮತ್ತು ಸ್ವಚ್ಛತೆ ಕಾಮಗಾರಿಗಳ ಬಗ್ಗೆ ಸಾರ್ವಜನಿಕರ ದೂರುಗಳನ್ನು ಆಲಿಸಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕೂಡಲೇ ಕ್ರಮ ಕೈಗೊಳ್ಳುವಂತೆ ನಿರ್ದೇಶನ ನೀಡಿದ್ದಾರೆ. ಜಿಲ್ಲಾಧಿಕಾರಿಗಳ ಒಂದು ಆದೇಶದ ಮೇರೆಗೆ ಪ್ರತಿ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ನಡೆಯುವಂತ ಸಾಮಾಜಿಕ ಲೆಕ್ಕ ಪರಿಶೋಧನಾ ಸಭೆಗೆ ಒಬ್ಬೊಬ್ಬರನ್ನ ನೋಡಲ್ ಅಧಿಕಾರಿಗಳಾಗಿ ತಾಲೂಕು ಮಟ್ಟದ ಅಧಿಕಾರಿಗಳನ್ನ ನೇಮಕ ಮಾಡಿದ್ದಾರೆ. ಅದರ ಒಂದು ಅಂಗವಾಗಿ ಈ ದಿನ ನನಗೆ ಸಿದ್ದಯ್ಯನಪುರ ಗ್ರಾಮ ಪಂಚಾಯಿತಿಯ ಈ ಸಭೆಗೆ ನೋಡಲ್ಲ ಅಷ್ಟೇನೆ, ನಿಮ್ಮ ಗ್ರಾಮ ಪಂಚಾಯಿತಿಗೆ ಆಡಳಿತಾಧಿಕಾರಿ ಪ್ರಕಾಶ್ ಕುಮಾರ್ ಅವರು, ಯಾಕಂದ್ರೆ ಅವರೇ ಈಗ ನಿಮ್ಗೆ ಕೆಲಸ ಮಾಡ್ಕೊಡೋರು. ನಾನು ಇವತ್ತು ಒಂದು ದಿನ ಮಾತ್ರ ನಿಮ್ಮ ಒಂದು ಈ ಸಭೆಯ ಲೆಕ್ಕ ಏನಿದೆ ಅದಕ್ಕೆ ಸಂಬಂಧಪಟ್ಟಂತ ನೋಡಲಾಗಿರ್ತೀನಿ ಅಷ್ಟೇನೆ. ಈ ಸಂದರ್ಭದಲ್ಲಿ ಆಡಳಿತಾಧಿಕಾರಿ ಪ್ರಕಾಶ್ ಕುಮಾರ್, PDO ಜುನೇದ್, ಸಿಬ್ಬಂದಿ ವರ್ಗ ಹಾಗೂ 3 ಗ್ರಾಮಗಳ ನಿವಾಸಿಗಳು ಉಪಸ್ಥಿತರಿದ್ದರು. ತಾಲೂಕಿನ ಚಿಲ್ಲಾಪುರ ಗ್ರಾಮದಲ್ಲಿ ಮಂಡ್ಯ ಜಿಲ್ಲಾ ಮದ್ಯ ಮಾರಾಟಗಾರರ ಸಂಘದ ಸರ್ವ ಸದಸ್ಯರ ಸಭೆ ಹಾಗೂ ಸಹಕಾರ ಸಂಘದ ಕಾರ್ಯಕ್ರಮ ನಡೆದಿದೆ. ಈ ವೇಳೆ ಮಾತನಾಡಿದ ಕರ್ನಾಟಕ ರಾಜ್ಯ ಸಹಕಾರ ಪತ್ತಿನ ಸಂಘಗಳ ಮಹಾಮಂಡಳಿಯ ಅಧ್ಯಕ್ಷ ಚಂದ್ರಶೇಖರ್, ಸಂಘದ ಅಭಿವೃದ್ಧಿಗೆ ಸದಸ್ಯರ ಒಗ್ಗಟ್ಟು ಮತ್ತು ಸಹಕಾರ ಅಗತ್ಯ. ಮದ್ಯ ಮಾರಾಟಗಾರರಿಗೆ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯ ಒದಗಿಸಿ ಆರ್ಥಿಕವಾಗಿ ಸದೃಢಗೊಳಿಸುವ ಉದ್ದೇಶದಿಂದ ಸಂಘ ಕಾರ್ಯನಿರ್ವಹಿಸಲಿದೆ ಹಾಗೂ ಸಂಘಕ್ಕೆ ಹೆಚ್ಚಿನ ಸದಸ್ಯರನ್ನು ಸೇರಿಸಿ ಬಲಿಷ್ಠ ಸಂಘಟನೆಯಾಗಿ ಬೆಳೆಸುವಂತೆ ಮನವಿ ಮಾಡಿದ್ದಾರೆ. ಸಂಘಟನೆ ಅಂದ್ರೆ ನಮ್ಮದು, ನಾವೆಲ್ಲ ಒಂದು ಅನ್ನೋ ಒಂದು ಭಾವನೆ ನಮ್ಮಲ್ಲಿ ಮೂಡಬೇಕು ಅಂತ. ಹಾಗೆ ನಾವೆಲ್ಲ ಒಂದು,
ನಾವೆಲ್ಲ ವ್ಯವಸ್ಥೆ ವಿರುದ್ಧ ಹೋರಾಡಬೇಕು ಅಂದಾಗ ನಮ್ಮ ಸಂಘಟನಾತ್ಮಕ ಶಕ್ತಿ ಬಹಳ ಚೆನ್ನಾಗಿ ಬೆಳೀಬೇಕು. ಹಾಗಾಗಿ ನಾವಾದರೂ 2 ವರ್ಷದಿಂದ ಸಂಘಟನೆಯನ್ನು ಬಹಳ ದೊಡ್ಡದಾಗಿ ನಮ್ಮ ಆಯ್ಕೆ ಆಗೋದು. ಚುನಾವಣೆಯಲ್ಲಿ ಎಲ್ಲ ಡೈರೆಕ್ಟರ್ ಆಯ್ಕೆ ಆದ್ಮೇಲೆ ಅದನ್ನ ಅಧ್ಯಕ್ಷರು ಉಪಾಧ್ಯಕ್ಷರು ಎಲೆಕ್ಷನ್ ಮಾಡ್ತಾರೆ. ಅದಾದ್ಮೇಲೆ ಈ ಸಂಘ ಕಾರ್ಯರೂಪಕ್ಕೆ ಬರ್ತದೆ. ಈಗ ಬರ್ಬೇಕಾದ್ರೆ ನೀವೆಲ್ಲರೂ ಮೆಂಬರ್ಶಿಪ್ ಒಂದು ಟ್ರೈನ್ ಮಾಡಬೇಕು. ಇವತ್ತಿಂದಲೇ ಆ ಮೆಂಬರ್ಶಿಪ್ ಟ್ರೈನ್ ಸ್ಟಾರ್ಟ್ ಮಾಡಿ. ಈ ಸಂಸ್ಥೆ ಚೆನ್ನಾಗಿ ಬೆಳೀತಿದೆ. ಆಮೇಲೆ ನಿಮ್ಮಲ್ಲಿ ಯಾರು ಹಣ ಇಟ್ಟಿರ್ತಾರೆ, ಬೇರೆ ಎಲ್ಲೋ ಇಲ್ಲ ಬಂದು ಈ ಸಂಸ್ಥೆಯಲ್ಲಿ ಬಂದಿರ್ಬೋದು. ಮತ್ತು ನಿಮ್ಮಲ್ಲಿ ಯಾರು ಗೌರವಾಧ್ಯಕ್ಷ ಟಿ ಗೋಪಾಲ್ ಮಾತನಾಡಿ, ಮದ್ಯ ಮಾರಾಟಗಾರರು ಎದುರಿಸುತ್ತಿರುವ ಸವಾಲುಗಳನ್ನು ಎದುರಿಸಲು ಸಂಘದ ಬಲ ಅಗತ್ಯವಾಗಿದೆ. ಮಂಡ್ಯ ಜಿಲ್ಲೆಯಾದ್ಯಂತ ಹೆಚ್ಚಿನ ಸದಸ್ಯರನ್ನ ಸೇರ್ಪಡೆಗೊಳಿಸಿ ಸಂಘವನ್ನ ಮಾದರಿ ಸಂಸ್ಥೆಯನ್ನಾಗಿ ರೂಪಿಸೋಣ ಎಂದಿದ್ದಾರೆ. ಈ ಸಂದರ್ಭದಲ್ಲಿ ಎಚ್ಪಿ ಮಹೇಶ್, ಚಂದ್ರಶೇಖರ್ ಸೇರಿದಂತೆ ಹಿರಿಯ ಮದ್ಯ ಮಾರಾಟಗಾರರು ಹಾಗೂ ಸಂಘದ ಪದಾಧಿಕಾರಿಗಳನ್ನು ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ವಿವಿಧ ಪದಾಧಿಕಾರಿಗಳು, ಸದಸ್ಯರು ಹಾಗೂ ಮುಖಂಡರು ಉಪಸ್ಥಿತರಿದ್ದರು. ಈಗ ಮತ್ತೊಮ್ಮೆ ಮುಖ್ಯಾಂಶಗಳು. ಬಡವರ ಪಾಲಿಗೆ ಕಷ್ಟವಾದ ಪ್ರಮಾಣ ಪತ್ರಗಳ ಪಡೆಯುವಿಕೆ. ಹೊಳೆನರಸೀಪುರ ನಾಡ ಕಚೇರಿಯಲ್ಲಿ ಜನಜಂಗುಳಿ. ಜಾತಿ ಆದಾಯ ಪ್ರಮಾಣ ಪತ್ರಕ್ಕಾಗಿ ಸಾರ್ವಜನಿಕರ ಪರದಾಟ. ಹಾಸನದಲ್ಲಿ ಫುಟ್ಪಾತ್ ತೆರವು ಕಾರ್ಯಾಚರಣೆ. ಸಾರ್ವಜನಿಕರು ವಿಷಜಂತುಗಳ ಭಯದಿಂದ ಮುಕ್ತಿ. ಅತಿಕ್ರಮಣ ಮುಕ್ತ ಪಾದಚಾರಿ ಮಾರ್ಗಕ್ಕೆ ಸಾರ್ವಜನಿಕರ ಮೆಚ್ಚುಗೆ. ಲವ್ ಮ್ಯಾರೇಜ್ ವಿಚಾರಕ್ಕೆ ಗ್ಯಾಂಗ್ ವಾರ್. 2 ಸುಮೋಟೋ ಸೇರಿ 5 ಕೇಸ್ ದಾಖಲು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶುಭಾನ್ವಿತಾ ಮಾಹಿತಿ. ಇದಾಗಿತ್ತು ಇವತ್ತಿನ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ವಿಬಿಸಿ ನ್ಯೂಸ್, ಸತ್ಯದ ಕಡೆ ನಮ್ಮ ನಡೆ.